ಹುಬ್ಬಳ್ಳಿಯ ಅಂಜಲಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಮೇಜರ್ ಅಪ್ಡೇಟ್ ಸಿಗ್ತಾ ಇರುವಂಥದ್ದು. ಆರೋಪಿ ಕಳೆದ 4 ತಿಂಗಳಿಂದಲೂ ಕೂಡ ಮೈಸೂರಿನ ಮಹಾರಾಜ ಹೋಟೆಲಲ್ಲಿ ಕೆಲಸ ಮಾಡ್ತಾ ಇದ್ದ ಅಂತೇಳಿ. ನನಗೆ ಸದ್ಯ ಮೈಸೂರಿನ ಮಹಾರಾಜ ಹೋಟೆಲ್ನ ಮುಂಭಾಗದಲ್ಲಿದ್ದೇನೆ. ದೃಶ್ಯದ ಸಹ ಕಾಣ್ತಾ ಇರುವುದು ಈಗಾಗಲೇ ಏನು JLB ರಸ್ತೆಯಲ್ಲಿರುವಂತಹ ಮಹಾರಾಜ ಹೋಟೆಲ್ ಏನಿದೆ, ಕಳೆದ 4.5 ತಿಂಗಳಿಂದಲೂ ಕೂಡ ಈ ಹೋಟೆಲ್ನ ಮಾಲೀಕರಾಗಿರ್ತಂತಹ ಗೋವರ್ಧನ್ ಅವರ ತಂದೆ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಸೊ ಹೀಗಾಗಿ ಏಜೆನ್ಸಿ ಕೇರ್ನ ಮೂಲಕವಾಗಿ ಆತ ಕಳೆದ 4 ತಿಂಗಳಿಂದ ಮೈಸೂರಿಗೆ ಬಂದಿದ್ದ. ಮೈಸೂರಿನಲ್ಲಿ ಅವರ ತಂದೆ ನೋಡ್ಕೊಳ್ತಾ ಇದ್ದ. ಸುಮಾರು 1.5 ತಿಂಗಳಿಂದಲೂ ಕೂಡ ಅವರ ತಂದೆಯನ್ನು ಕೂಡ ನೋಡ್ಕೊಳ್ತಾ ಇದ್ದ. ಅಂದರೆ ತಂದೆ ಎಲ್ಲ ಹೆಚ್ಚು ಸುಮಾರು ಒಂದು 10-15 ದಿನಗಳ ಕಾಲ ಏಕಾಏಕಿ ರಜೆಗಳು ತೆಗೆದುಕೊಳ್ತಾ ಇದ್ದ. ಜೊತೆಗೆ ಆ ಏಜೆನ್ಸಿಯನ್ನು ಬಿಟ್ಟ ನಂತರದಲ್ಲಿ ನೇರವಾಗಿ ಇವರ ಬಳಿ ಹೋಟೆಲ್ಲು ಮತ್ತು ಏನೋ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಏನಿದೆ ಅಲ್ಲೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದ. ಇರ್ರೆಗ್ಯುಲಾರಿಟಿಯಾಗಿ ಅಂದರೆ 10-15 ದಿನಗಳ ರಜೆ ತೆಗೆದುಕೊಳ್ತಾ ಇದ್ದ. ಜೊತೆಗೆ ಮಂಗಳವಾರ ಈತ ಸಂಜೆ 5,000 ಹಣವನ್ನು ತೆಗೆದುಕೊಂಡು ಹೋಗಿ ನಂತರದಲ್ಲಿ ಮತ್ತೆ ಈತ ವಾಪಸ್ಸು ಬಂದಿಲ್ಲ. ಭಾಳ ಪ್ರಮುಖವಾಗಿ ಇಲ್ಲಿರುವಂಥ ಅಂದರೆ ಮಹಾರಾಜ ಹೋಟೆಲ್ನ ಮೊಬೈಲ್ನಿಂದಲೂ ಕೂಡ ಸಾಕಷ್ಟು ಕರೆಗಳನ್ನು ಮಾಡಿರೋ ಬಗ್ಗೆ ಪೊಲೀಸರಿಗೆ ಮಾಹಿತಿಗಳು ಲಭ್ಯ ಆಗಿದೆ. ಯಾವಾಗ ಅಂಜಲಿಯ ಕೊಲೆ ಆಯಿತೋ ತತ್ಕ್ಷಣದಲ್ಲಿ ಪೊಲೀಸರು ನೇರವಾಗಿ ಮಹಾರಾಜ ಹೋಟೆಲ್ಗೆ ಕಾಲ್ ಮಾಡ್ತಾರೆ. ತದನಂತರದಲ್ಲಿ ಹೋಟೆಲ್ನ ಮಾಲೀಕರು ಕೂಡ ಹೌದು ವಿಶ್ವ ಅವರು ಕೂಡ ಇದೇ ಹೋಟೆಲಲ್ಲಿ ಕೆಲಸವನ್ನು ಮಾಡ್ತಿದ್ದು ಅಂತೇಳಿ ಹೇಳ್ತಾರೆ. ಸೊ ಹೀಗಾಗಿ ನಿನ್ನೆ ರಾತ್ರಿವರೆಗೂ ಕೂಡ ಏನು ಮಹಾರಾಜ ಹೋಟೆಲ್ನಲ್ಲೇ ಹುಬ್ಬಳ್ಳಿಯ ಪೊಲೀಸರು ವಾಸ್ತವ್ಯ ಹೂಡಿದ್ರು. ಆತ ಯಾವಾಗ ಬರ್ತಾನೆ ಬಂದ ನಂತರದಲ್ಲಿ ಆತನ ವಶಕ್ಕೆ ಪಡೆಯೋಕ್ಕೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ರು. ಯಾವಾಗ ಆರೋಪಿ ದಾವಣಗೆರೆ ಸಿಕ್ಕಿದ್ನೋ ಮಧ್ಯರಾತ್ರಿ ಪೊಲೀಸರು ಇಲ್ಲ ತಿಳಿರುವಂಥದ್ದು. ಹೋಟೆಲಲ್ಲಿ ಎಲ್ಲರ ಜೊತೆ ಚೆನ್ನಾಗೇ ಇದ್ದ. ಇಲ್ಲಿರುವಂತಹ ಸಿಬ್ಬಂದಿಗಳ ಏನು ಮೊಬೈಲನ್ನು ಹೆಚ್ಚು ಬಳಸ್ತಾ ಇದ್ದ. ಸೊ ಹೀಗಾಗಿ ಅವಾಗ ರಜಾ ಆಗ್ತಿಲ್ಲ ಬಿಟ್ಟರೆ ಆತ ಇಲ್ಲಿ ಯಾವುದೇ ರೀತಿಯಾದ ತೊಂದರೆಯನ್ನು ಕೊಟ್ಟಿಲ್ಲ. ಯಾವುದೇ ರೀತಿಯಾದಂತಹ ಮೊಬೈಲ್ ಕಳ್ತನ ಇರ್ಬೋದು, ಯಾವುದೇ ರೀತಿಯಾದಂತಹ ಈ ರೀತಿಯಾದಂತಹ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ. ತಾಯಿ ಆರೋಗ್ಯ ಸರಿಯಿಲ್ಲ ಅಂತೇಳಿ 5 ದಿನ ಹೀಗೆ ರಜವನ್ನು ತೆಗೆದುಕೊಳ್ತಾ ಇದ್ದ ಅಂತೇಳಿ ಹೋಟೆಲ್ನ ಮಾಲೀಕರು ಈಗಾಗಲೇ ಸ್ಪಷ್ಟಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪುಡವರಲ್ಲಿ ರಿಪಬ್ಲಿಕ್ ಕನ್ನಡ, ಮೈಸೂರು. ಹುಬ್ಬಳ್ಳಿಯ ಅಂಜಲಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಮೇಜರ್ ಅಪ್ಡೇಟ್ ಸಿಗ್ತಾ ಇರುವಂಥದ್ದು. ಆರೋಪಿ ಕಳೆದ 4 ತಿಂಗಳಿಂದಲೂ ಕೂಡ ಮೈಸೂರಿನ ಮಹಾರಾಜ ಹೋಟೆಲಲ್ಲಿ ಕೆಲಸ ಮಾಡ್ತಾ ಇದ್ದ ಅಂತೇಳಿ. ನನಗೆ ಸದ್ಯ ಮೈಸೂರಿನ ಮಹಾರಾಜ ಹೋಟೆಲ್ನ ಮುಂಭಾಗದಲ್ಲಿದ್ದೇನೆ. ದೃಶ್ಯದ ಸಹ ಕಾಣ್ತಾ ಇರುವುದು ಈಗಾಗಲೇ ಏನು JLB ರಸ್ತೆಯಲ್ಲಿರುವಂತಹ ಮಹಾರಾಜ ಹೋಟೆಲ್ ಏನಿದೆ, ಕಳೆದ 4.5 ತಿಂಗಳಿಂದಲೂ ಕೂಡ ಈ ಹೋಟೆಲ್ನ ಮಾಲೀಕರಾಗಿರ್ತಂತಹ ಗೋವರ್ಧನ್ ಅವರ ತಂದೆ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಸೊ ಹೀಗಾಗಿ ಏಜೆನ್ಸಿ ಕೇರ್ನ ಮೂಲಕವಾಗಿ ಆತ ಕಳೆದ 4 ತಿಂಗಳಿಂದ ಮೈಸೂರಿಗೆ ಬಂದಿದ್ದ. ಮೈಸೂರಿನಲ್ಲಿ ಅವರ ತಂದೆ ನೋಡ್ಕೊಳ್ತಾ ಇದ್ದ. ಸುಮಾರು 1.5 ತಿಂಗಳಿಂದಲೂ ಕೂಡ ಅವರ ತಂದೆಯನ್ನು ಕೂಡ ನೋಡ್ಕೊಳ್ತಾ ಇದ್ದ. ಅಂದರೆ ತಂದೆ ಎಲ್ಲ ಹೆಚ್ಚು ಸುಮಾರು ಒಂದು 10-15 ದಿನಗಳ ಕಾಲ ಏಕಾಏಕಿ ರಜೆಗಳು ತೆಗೆದುಕೊಳ್ತಾ ಇದ್ದ. ಜೊತೆಗೆ ಆ ಏಜೆನ್ಸಿಯನ್ನು ಬಿಟ್ಟ ನಂತರದಲ್ಲಿ ನೇರವಾಗಿ ಇವರ ಬಳಿ ಹೋಟೆಲ್ಲು ಮತ್ತು ಏನೋ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಏನಿದೆ ಅಲ್ಲೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದ. ಇರ್ರೆಗ್ಯುಲಾರಿಟಿಯಾಗಿ ಅಂದರೆ 10-15 ದಿನಗಳ ರಜೆ ತೆಗೆದುಕೊಳ್ತಾ ಇದ್ದ. ಜೊತೆಗೆ ಮಂಗಳವಾರ ಈತ ಸಂಜೆ 5,000 ಹಣವನ್ನು ತೆಗೆದುಕೊಂಡು ಹೋಗಿ ನಂತರದಲ್ಲಿ ಮತ್ತೆ ಈತ ವಾಪಸ್ಸು ಬಂದಿಲ್ಲ. ಭಾಳ ಪ್ರಮುಖವಾಗಿ ಇಲ್ಲಿರುವಂಥ ಅಂದರೆ ಮಹಾರಾಜ ಹೋಟೆಲ್ನ ಮೊಬೈಲ್ನಿಂದಲೂ ಕೂಡ ಸಾಕಷ್ಟು ಕರೆಗಳನ್ನು ಮಾಡಿರೋ ಬಗ್ಗೆ ಪೊಲೀಸರಿಗೆ ಮಾಹಿತಿಗಳು ಲಭ್ಯ ಆಗಿದೆ. ಯಾವಾಗ ಅಂಜಲಿಯ ಕೊಲೆ ಆಯಿತೋ ತತ್ಕ್ಷಣದಲ್ಲಿ ಪೊಲೀಸರು ನೇರವಾಗಿ ಮಹಾರಾಜ ಹೋಟೆಲ್ಗೆ ಕಾಲ್ ಮಾಡ್ತಾರೆ. ತದನಂತರದಲ್ಲಿ ಹೋಟೆಲ್ನ ಮಾಲೀಕರು ಕೂಡ ಹೌದು ವಿಶ್ವ ಅವರು ಕೂಡ ಇದೇ ಹೋಟೆಲಲ್ಲಿ ಕೆಲಸವನ್ನು ಮಾಡ್ತಿದ್ದು ಅಂತೇಳಿ ಹೇಳ್ತಾರೆ. ಸೊ ಹೀಗಾಗಿ ನಿನ್ನೆ ರಾತ್ರಿವರೆಗೂ ಕೂಡ ಏನು ಮಹಾರಾಜ ಹೋಟೆಲ್ನಲ್ಲೇ ಹುಬ್ಬಳ್ಳಿಯ ಪೊಲೀಸರು ವಾಸ್ತವ್ಯ ಹೂಡಿದ್ರು. ಆತ ಯಾವಾಗ ಬರ್ತಾನೆ ಬಂದ ನಂತರದಲ್ಲಿ ಆತನ ವಶಕ್ಕೆ ಪಡೆಯೋಕ್ಕೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ರು. ಯಾವಾಗ ಆರೋಪಿ ದಾವಣಗೆರೆ ಸಿಕ್ಕಿದ್ನೋ ಮಧ್ಯರಾತ್ರಿ ಪೊಲೀಸರು ಇಲ್ಲ ತಿಳಿರುವಂಥದ್ದು. ಹೋಟೆಲಲ್ಲಿ ಎಲ್ಲರ ಜೊತೆ ಚೆನ್ನಾಗೇ ಇದ್ದ. ಇಲ್ಲಿರುವಂತಹ ಸಿಬ್ಬಂದಿಗಳ ಏನು ಮೊಬೈಲನ್ನು ಹೆಚ್ಚು ಬಳಸ್ತಾ ಇದ್ದ. ಸೊ ಹೀಗಾಗಿ ಅವಾಗ ರಜಾ ಆಗ್ತಿಲ್ಲ ಬಿಟ್ಟರೆ ಆತ ಇಲ್ಲಿ ಯಾವುದೇ ರೀತಿಯಾದ ತೊಂದರೆಯನ್ನು ಕೊಟ್ಟಿಲ್ಲ. ಯಾವುದೇ ರೀತಿಯಾದಂತಹ ಮೊಬೈಲ್ ಕಳ್ತನ ಇರ್ಬೋದು, ಯಾವುದೇ ರೀತಿಯಾದಂತಹ ಈ ರೀತಿಯಾದಂತಹ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ. ತಾಯಿ ಆರೋಗ್ಯ ಸರಿಯಿಲ್ಲ ಅಂತೇಳಿ 5 ದಿನ ಹೀಗೆ ರಜವನ್ನು ತೆಗೆದುಕೊಳ್ತಾ ಇದ್ದ ಅಂತೇಳಿ ಹೋಟೆಲ್ನ ಮಾಲೀಕರು ಈಗಾಗಲೇ ಸ್ಪಷ್ಟಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪುಡವರಲ್ಲಿ ರಿಪಬ್ಲಿಕ್ ಕನ್ನಡ, ಮೈಸೂರು.